ಲಾಸ್ಟ್ ರೀಲಲ್ಲಿ ಬಿಹೇವಿಯರ್ ಸೈನ್ಸು ಹಾಗೂ ನಮ್ಮ ಹ್ಯೂಮನ್ ವೀಕ್ನೆಸ್ಸು ಬಳಸ್ಕೊಂಡು ಈ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್ ಅವರು ಹೇಗೆ ಅವ್ರ ಆ್ಯಪನ್ನು ಡಿಸೈನ್ ಮಾಡಿದ್ದಾರೆ ಅಂತ ನಾವು ನೋಡಿದ್ವಿ. ಈ ರೀಲಲ್ಲಿ ಮಿಕ್ಕಿದ್ದ 2 ಟೆಕ್ನಿಕ್ಕು ಮತ್ತು ಈ ಕಾಮರ್ಸ್ ಆ್ಯಪ್ಗಳಿಂದ ನಮ್ಮನ್ನು ನಾವು ಹೇಗೆ ಬಚಾವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಟೆಕ್ನಿಕ್ ನಂಬರ್ 2, ಫ್ರೇಮಿಂಗ್. ಭರ್ಜರಿ ಉಳಿತಾಯ, 50% ಉಳಿಸಿ, 2,500 ಶರ್ಟು ಕೇವಲ 1,500ಕ್ಕೆ. ಟ್ರೆವರ್ಸ್ಕಿ ಮತ್ತು ಡ್ಯಾನಿಯಲ್ ಕ್ಯಾನೆಮನ್ ಕೆಲವು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು. ಆ ಎಕ್ಸ್ಪೆರಿಮೆಂಟಲ್ಲಿ ಕೆಲವರಿಗೆ ಹೇಳಿದ್ರು, ನೋಡಿ ಸರ್, ಪೇಷಂಟು ಬದುಕುವ ಸಾಧ್ಯತೆ ಕೇವಲ 50% ಅಂದರು. ಇನ್ನು ಕೆಲವು ಕಡೆ ಪೇಷಂಟ್ ಸಾಯೋ ಸಾಧ್ಯತೆ 50% ಅಂತ ಹೇಳಿದ್ರು. ಎರಡೂ ಒಂದೇ ಇನ್ಫಾರ್ಮೇಷನ್. ಆದರೆ ಜನ 50% ಬದುಕೋ ಚಾನ್ಸ್ ಇದೆ ಅಂದಿದ್ದಕ್ಕೆ ಸಂತೋಷಗೊಂಡ್ರು, ಮಿಕ್ಕಿದ ಕಡೆ ಕೋಪಗೊಂಡು. ನಾವು 2,500 ಶರ್ಟು 1,500 ಅಂದಾಗ ₹1,000 ಉಳಿಸ್ತಾ ಇದ್ದೀವಿ ಅಂತ ನೋಡ್ತೀವಿ. ಆದರೆ ಶರ್ಟ್ ನನಗೆ ಬೇಕಾ, 1,500 ಖರ್ಚು ಮಾಡಬೇಕಾ ಅಂತ ಯೋಚನೆ ಮಾಡಲ್ಲ ನಾವು. ವಿ ಡೋಂಟ್ ಕೇರ್. ಟೆಕ್ನಿಕ್ ನಂಬರ್ 3, ಮಿಗ್ದವ್ರು ತಗೊಂಡಿಲ್ವಾ, ಅವ್ರೇನು ದಡ್ರ? ಸೋಷಿಯಲ್ ಪ್ರೂಫ್. ಶಾಲ್ಡಿನಿ, ಆ್ಯಶ್ ಈ ವಿಷಯದಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಪಾಪ್ಯುಲರ್ ಅಥವಾ ಜನಪ್ರಿಯ ಅಭಿಪ್ರಾಯಗಳಿಗೆ ಮಿಕ್ದವರು ಇಷ್ಟೊಂದು ಜನ ಹೇಳಿದ್ದಾರೆ ಅಂದರೆ ಕರೆಕ್ಟೇ ಇರ್ಬೋದು ಅಂತ ಒಪ್ಕೊತಾರೆ. ಅವ್ರಿಗೆ ಬೇರೆ ಅನಿಸಿದ್ರು ಮಿಕ್ದವರೆಲ್ಲ ತಪ್ಪು ಹೇಳಿರ್ತಾರ ಅಂದರೆ. ಅದಕ್ಕೆ ನೋಡಿ, ನೀವು ಅಮೆಝಾನಲ್ಲಿ ರಿವ್ಯೂಸ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಇರುತ್ತೆ. ಸರಿ, ಈ ಕಾಮರ್ಸ್ ಆ್ಯಪ್ ಕಾಟದಿಂದ ನನ್ನನ್ನು ನಾನು ಹೇಗೆ ಪಾರ್ ಮಾಡ್ಕೋಬೇಕು, ಹೌ ಟು ಸೇವ್ ಮೈ ಸೆಲ್ಫ್ ಅಂದರೆ 3 ಸುಲಭ ವಿಧಾನ. ಮೊದಲನೇ ವಿಧಾನ, ಸ್ವಲ್ಪ ಹೊತ್ತು ಕಾಯೋದು. ನಿಮಗೆ ಒಂದು ಬಿರಿಯಾನಿ ಬೇಕಾ, 30 ಸೆಕೆಂಡ್ ಕಾಯಿರಿ, ಆಮೇಲೆ ಡಿಸೈಡ್ ಮಾಡಿ. ವಾಷಿಂಗ್ ಮಿಷಿನ್ ಬೇಕಾ, 2 ದಿವಸ ಕಾಯಿರಿ, ಆಮೇಲೆ ಡಿಸೈಡ್ ಮಾಡಿ. ಎರಡನೇ ಉಪಾಯ, ಅವರು ₹1,000 ಉಳಿಸಿ ಅಂತ ಹಾಕಿರ್ತಾರೆ. ನೀವು ಯೋಚನೆ ಮಾಡಿ, ಈ ನನ್ನ ಮಗ ನನ್ನ ₹1,000 ಉಳಿಸೋಕ್ಕೆ ನನ್ನ ಕೈನಲ್ಲಿ 4,000 ಖರ್ಚು ಮಾಡಿಸ್ತಾ ಇದ್ದಾನಾ ಅಂತ ಯೋಚನೆ ಮಾಡಿ. ಮೂರನೇ ಉಪಾಯ, ನೀವು ನಿಮ್ಮ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಅಥವಾ ಕೊಲೀಗ್ನ ಒಂದು ಸಲಹೆ ಕೇಳಿ. ನೀನೇನು ಹೇಳ್ತೀಯಪ್ಪ, ಇದನ್ನು ತಗೋಬೇಕು ಅಂದ್ಕೊಂಡಿದ್ದೀನಿ ಅಂತ. ಆಗ ಅವರು ಬೇರೆ ಅಭಿಪ್ರಾಯ ಕೊಡ್ಬೋದು. ಬನ್ನಿ, ಪ್ರಜ್ಞಾವಂತ ಕನ್ನಡಿಗರ ಪಡೆ ಕಟ್ಟೋಣ, ಮುಂದೆ ನುಗ್ಗೋಣ. ಉದಯವಾಗಲಿ ನಮ್ಮ ಗೆಲುವ ಕನ್ನಡ ನಾಡು. ಉದಯ